ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಮೋದಕ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಒಂದು ಪಾತ್ರೆಯಲ್ಲಿ 3/4 ಬೌಲಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಅದೇ ಬೌಲ್ನಲ್ಲಿ ಅರ್ಧ ಬೌಲಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಬೇಕು. ಬೆಲ್ಲ ಕರಗಿದ ತಕ್ಷಣ ಅದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಪಾಕ ಏನು ಮಾಡೋದು ಬೇಕಾಗಿಲ್ಲ. ಒಂದು ಬಾಣಲಿಯಲ್ಲಿ 2 ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ. ಇದರಲ್ಲೇ ಇವಾಗ 4 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಗಸಗಸೆ ಮತ್ತು ಬಿಳಿ ಎಳ್ಳು ಚೆನ್ನಾಗಿ ಸಿಡಿಯೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಳ್ಳು ಮತ್ತು ಗಸಗಸೆ ಇವಾಗ ಚೆನ್ನಾಗಿ ಸಿಡಿತಾ ಇದೆ. ಯಾವ ಬೌಲ್ನಲ್ಲಿ ಬೆಲ್ಲವನ್ನು ತಗೊಂಡಿದ್ವೋ ಅದೇ ಬೌಲ್ನಲ್ಲಿ 1.5 ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಕಾಯಿಸಿರುವ ಬೆಲ್ಲದ ನೀರನ್ನು ಇದರಲ್ಲೇ ಹಾಕೊಳ್ತಾ ಇದ್ದೀನಿ. 1.5 ಬೌಲ್ ತೆಂಗಿನಕಾಯಿಗೆ 3/4 ಬೌಲ್ ಬೆಲ್ಲ ತಗೊಂಡ್ರೆ ಕರೆಕ್ಟಾಗಿರುತ್ತೆ. ಅಂದರೆ 2 ಕಪ್ ತೆಂಗಿನಕಾಯಿನ ತಗೊಂಡ್ರೆ 1 ಕಪ್ ಬೆಲ್ಲ ಸರಿಯಾಗಿರುತ್ತೆ. ಇವಾಗ ಹಾಕಿರುವ ಬೆಲ್ಲದ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಇದನ್ನು ಬಾಡಿಸ್ಕೊಬೇಕು. ಮೋದಕ ಮಾಡೋದಕ್ಕೆ ತೆಂಗಿನಕಾಯಿ ಹೂರಣ ತಯಾರಾಗಿದೆ. ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ. ಇದಾದಮೇಲೆ ಇನ್ನೊಂದು ಕಡಾಯಿನಲ್ಲಿ 1 ಬೌಲಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನ್ನಲ್ಲಿ 1/4 ಟೀ ಸ್ಪೂನಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ. ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಯಾವ ಬೌಲ್ನಲ್ಲಿ ನೀರನ್ನು ತಗೊಂಡಿದ್ದೀವೋ ಅದೇ ಬೌಲ್ನಲ್ಲಿ 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಆಫ್ ಮಾಡಿಬಿಟ್ಟು ಆ ಬಿಸಿನಲ್ಲೇ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಇದನ್ನು 2 ನಿಮಿಷದವರೆಗೂ ಹಾಗೇ ಬಿಡಬೇಕು. 2 ನಿಮಿಷ ಆದಮೇಲೆ ಹಿಟ್ಟು ನೋಡಿ ಬಿಸಿಯಾಗಿ ಇದೆ, ನೋಡೋಕ್ಕೆ ಬಿಡಿಬಿಡಿಯಾಗಿರಂಗಿದೆ. ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡಿದಾಗ ಹಾಗೆ ಕೂಡಿಕೊಂಡು ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಬಾಣಲಿಯಿಂದ ಒಂದು ತಟ್ಟೆಗೆ ಬದಲಾಯಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಇನ್ನೂ ಬಿಸಿಯಾಗಿರೋದ್ರಿಂದ ಒಂದು ಸ್ಟೀಲ್ ಕಪ್ಪನ್ನು ತಗೊಂಡು ಅದರಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಕೈಯಿಂದ ನಾದ್ಕೊಳ್ತೀನಿ. ಕಪ್ಪಲ್ಲಿ ಅಂಟ್ಕೊಂಡಿರುವ ಹಿಟ್ಟನ್ನೆಲ್ಲ ತಟ್ಟೆಯಲ್ಲಿ ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಮತ್ತೆ ಎಣ್ಣೆನ ಹಾಕಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ಕೂಡಿ ಒಂದು ಕಡೆ ಹಾಗೇ ನಿಲ್ಲಬೇಕು. ಮೋದಕವನ್ನು ತಯಾರಿಸೋದಕ್ಕೆ ಅಕ್ಕಿ ಹಿಟ್ಟು ಇವಾಗ ತಯಾರಾಗಿದೆ. 1 ಕಪ್ಪಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ. ಮೋದಕ ಮಾಡೋದಕ್ಕೆ ಈ ರೀತಿ ಮೋಲ್ಡನ್ನು ತಗೊಂಡಿದ್ದೀನಿ. ಇದರಿಂದನೇ ಇವಾಗ ನಾನು ಮೋದಕವನ್ನು ಮಾಡ್ತೀನಿ. ಮೋಲ್ಡ್ನ ಒಳಭಾಗದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಒಂದು ಸಲ ಹಚ್ಕೊಂಡ್ರೆ ಸಾಕು.
ಕೈಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ತೆಗೆದು ಅಂಗೈಯಲ್ಲಿ ಹಾಗೆಯೇ ಮ್ಯಾಶ್ ಮಾಡ್ತಾ ಮೀಡಿಯಂ ಸೈಜ್ನ ಉಂಡೆಯನ್ನಾಗಿ ಮಾಡಿದ್ದೀನಿ. ಇದನ್ನು ಹಾಗೆಯೇ ಕೈಯಲ್ಲಿ ರೋಲ್ ಮಾಡ್ತಾ ಈ ರೀತಿ ಶೇಪ್ ಮಾಡ್ಕೊಬೇಕು. ಮೋದಕದ ಮೋಲ್ಡ್ನಲ್ಲಿ ಪೂರ್ತಿಯಾಗಿ ಇದನ್ನು ಹಾಕಿಬಿಡಬೇಕು. ಒಂದು ಬೆರಳಲ್ಲಿ ಎಣ್ಣೆಯನ್ನು ಹದ್ಕೊಂಡು ಮಧ್ಯಭಾಗದಿಂದ ಮೋಲ್ಡ್ ಯಾವ ಶೇಪ್ನಲ್ಲಿದೆಯೋ ಹಾಗೆಯೇ ಅದನ್ನು ಪ್ರೆಸ್ ಮಾಡ್ತಾ ಬರಬೇಕು. ಎಲ್ಲ ಕಡೆಯೂ ಒಂದೇ ಥರ ದಪ್ಪ ಇರೋ ರೀತಿ ಮಾಡ್ಕೊಂಬರಬೇಕು. ಮೋದಕದ ತುದಿ ಭಾಗದಲ್ಲಿ ಯಾವ ಶೇಪ್ ಇದೆಯೋ ಅಲ್ಲೂ ಹಾಗೆಯೇ ಮಾಡ್ಕೊಬೇಕು. ನೋಡಿ ಈ ರೀತಿ ಮೋಲ್ಡ್ನಲ್ಲಿ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡ್ಕೊಬೇಕು. ಇದಾದಮೇಲೆ ತಯಾರಿಸಿರುವ ತೆಂಗಿನಕಾಯಿ ಹೂರಣವನ್ನು ಹೀಗೆ ಬೆರಳಲ್ಲಿ ಪ್ರೆಸ್ ಮಾಡ್ತಾ ಪೂರ್ತಿಯಾಗಿ ಚೆನ್ನಾಗಿ ತುಂಬಿಸ್ಕೊಬೇಕು. ಹೂರಣವನ್ನು ತುಂಬಿಸಾದ್ಮೇಲೆ ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಉಳಿದಿರುವ ಹಿಟ್ಟು ಅದ್ರ ಸೈಡಲ್ಲಿದೆ ಅಲ್ವಾ, ಅದರಿಂದ ಹಾಗೆಯೇ ಅದನ್ನು ಕವರ್ ಮಾಡ್ಕೊಬೇಕು. ನೋಡಿ ಈ ರೀತಿ ತಯಾರಿಸಿದ್ಮೇಲೆ ಮೋಲ್ಡನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಶೇಪ್ ಚೆನ್ನಾಗಿ ಹಿಟ್ಟಲ್ಲಿ ಅಂಟ್ಕೊಳ್ಳಿ ಅಂತ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಮೋಲ್ಡ್ ಯಾವ ಶೇಪ್ನಲ್ಲಿದೆಯೋ ಅದೇ ರೀತಿ ಮೋದಕ ಬಂದಿದೆ. ಇದೇ ರೀತಿ ಪೂರ್ತಿ ಹಿಟ್ಟಿನಲ್ಲೂ ತಯಾರಿಸ್ಕೊಳ್ಳೋಣ. ಸ್ಟೀಮರ್ ಪಾತ್ರೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಸ್ಟೀಮರ್ ಇಲ್ಲ ಅಂದರೂ ಪರವಾಗಿಲ್ಲ, ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಬೋದು. ಇವಾಗ ಮಾಡಿರುವ ಮೋದಕವನ್ನು ಒಂದೊಂದಾಗಿ ಸ್ಟೀಮರ್ನಲ್ಲಿ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಇಡ್ಲಿ ಮಾಡೋ ಜಾಗದಲ್ಲಿ ಒಂದೊಂದು ಮೋದಕವನ್ನು ಇಟ್ಟು ಹಾಗೆ ಮಾಡ್ಕೊಬೋದು. ಇದನ್ನು ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ 15 ನಿಮಿಷ ಆಗಿದೆ, ಮೋದಕನೂ ಚೆನ್ನಾಗಿ ಬೆಂದಿದೆ. ಸ್ಟೀಮರನ್ನು ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಮೋದಕವನ್ನು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಸ್ಟೀಮರಲ್ಲಿ ಮೋದಕ ಅಂಟ್ಕೊಳ್ಳೋದಿಲ್ಲ. ನೋಡಿ ಮೋದಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಎಲ್ಲ ಮೋದಕವನ್ನು ಮಾಡಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.